ನಮ್ಮ ಅರ್ತ್ ಒಳಗೆ ಬೇರೆ ಒಂದು ಪ್ರಪಂಚ ಇದೆಯಾ? ಸ್ವಲ್ಪ ಫ್ಯಾಕ್ಟ್ಸ್ ನೋಡೋಣ. 1947 ಅಲ್ಲಿ ರಿಚರ್ಡ್ ಇ ಬರ್ಡ್ ಅಂತ ಒಬ್ಬ ನೇವಿ ಪೈಲಟ್ ಎಕ್ಸ್ಪ್ಲೋರೇಷನ್ಗೆ ಅಂತ ಹೋಗ್ತಾನೆ, ಅದು ಅಂಟಾರ್ಟಿಕಾಗೆ. ಅಲ್ಲಿ ಅವನಿಗೊಂದು ದೊಡ್ಡದಾದ ಒಂದು ಹೋಲ್ ಕಾಣುತ್ತೆ. ಆ ಹೋಲ್ ಸುತ್ತಮುತ್ತ ಅವನು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದರೊಳಗೆ ಸೂಕ್ಷ್ಮವಾಗಿ ಎಕ್ಸ್ಪ್ಲೋರ್ ಮಾಡಿದಾಗ ಅವನಿಗೆ ಸುಮಾರು ಮೂವ್ಮೆಂಟ್ ಕಂಡು ಬರುತ್ತೆ. ಅದು ಸ್ಟ್ರೇಂಜ್ ಬೀಯಿಂಗ್ಸ್ ಓಡಾಡೋ ತರ. ಇದನ್ನ ಅವನು ಒಂದ್ ಕಡೆ ರೆಕಾರ್ಡ್ ಮಾಡ್ತಾನೆ. ಅಲ್ಲದೆ ರಷ್ಯಾ ಅಲ್ಲಿ ಕೋಲಾ ಸೂಪರ್ ಡೆಡ್ ಬೋರ್ ಹೋಲ್ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾರೆ. ಅಲ್ಲಿ ಭೂಮಿನ 12 ಕಿಲೋಮೀಟರ್ ಅಗದು ಎಕ್ಸ್ಪ್ಲೋರ್ ಮಾಡ್ತಾರೆ. ಆ ಅಗದಂತ ಹೋಲ್ ಅಲ್ಲಿ ಒಂದು ಮೈಕ್ರೋಫೋನ್ ಅನ್ನ ಇಡ್ತಾರೆ. ಆಗ ಅವ್ರಿಗೆ ಕಂಡು ಬರೋದು ಹಲವಾರು ಸ್ಟ್ರೇಂಜ್ ಸೌಂಡ್ಸ್. ಎಸ್ಪೆಷಲಿ ಅದಕ್ಕೊಂದು ಪ್ಯಾಟರ್ನ್ ಇದ್ದು ಅದು ಕಮ್ಯುನಿಕೇಶನ್ ನಡೆಯುವಂತಹ ಸೌಂಡ್ಸ್ ತರ ರೆಕಾರ್ಡ್ ಆಗಿದೆ. ಅಷ್ಟೇ ಅಲ್ಲ, 1692 ಅಲ್ಲಿ ಎಡ್ಮಾಂಡ್ ಹ್ಯಾಲಿ ಅಂತ ಒಬ್ಬ ಸೈಂಟಿಸ್ಟ್ ಸುಮಾರು ಫ್ಯಾಕ್ಟ್ಸ್ ಅನ್ನ ಸಂಗ್ರಹ ಮಾಡ್ತಾನೆ, ಸೇಯಿಂಗ್ ದಟ್ ಅರ್ತ್ ಇಸ್ ಹಾಲೋ. ಫಾರ್ ಸಮ್ ರೀಸನ್ ಗೌರ್ಮೆಂಟ್ ಆ ಒಂದು ಫ್ಯಾಕ್ಟ್ಸ್ ನೆಲ್ಲ ಸೈಡ್ಗಿಟ್ಟು ಈ ರಿಸರ್ಚ್ ಯೂಸ್ಲೆಸ್ ಅಂತ ಹೇಳಿ ತಳ್ಳಿ ಹಾಕತ್ತೆ. ಅಷ್ಟೆಲ್ಲ ಯಾಕೆ, ನಮ್ಮ ವಿಷ್ಣು ಪುರಾಣ ಹಾಗೂ ಭಗವತ ಪುರಾಣ ಪ್ರಕಾರ ನಿಮ್ಗೆಲ್ಲ ಗೊತ್ತೇ ಇದೆ, ಒಂದು ಪಾತಾಳ ಲೋಕ ಅಂತ ಇದ್ದು ಅಲ್ಲಿ ನಾಗಲೋಕ ಅಂತ ಒಂದು ಇದೆ ಅಂತ. ಕೊನೆಯದಾಗಿ ಮಾಡರ್ನ್ ಸೈನ್ಸ್ ಹೇಳುತ್ತೆ ಅರ್ತ್ ಇಸ್ ನಾಟ್ ಹಾಲೋ ಬಟ್ ಇಟ್ ಈಸ್ ಲೇಯರ್ಡ್ ಅಂತ. ಆದ್ರೆ ವಾಟ್ ಇಫ್ ದೇರ್ ಆರ್ ಫ್ಯೂ ಪ್ಲೇಸಸ್ ವಿಚ್ ಆರ್ ನಾಟ್ ಎಕ್ಸ್ಪ್ಲೋರ್ಡ್, ಅಥವಾ ಎಕ್ಸ್ಪ್ಲೋರ್ ಆಗಿ ನಮ್ಮಿಂದ ಮುಚ್ಚಿಟ್ಟಿದಾರ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚು ಕಾಂಟೆಂಟ್ಗೆ ಈ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.